ಮಡಿಕೇರಿಯ ರೆಡ್ ಫನ್ ಹೋಟೆಲ್ ಸಮೀಪ ಮೈಯೆಲ್ಲ ಗಾಯಗೊಂಡು ಒದ್ದಾಡುತ್ತಿದ್ದ ನಾಗಪ್ಪನಿಗೆ ಸ್ನೇಕ್ ಯದುಕುಮಾರ್ ಮುಕ್ತಿ ಕರುಣಿಸಿದ್ದಾರೆ. ಮಡಿಕೇರಿಯ ಉದ್ಯಮಿ ಶರೀನ್ ಎಂಬುವರು ಓಂಕಾರೇಶ್ವರ ರಸ್ತೆ ಮಾರ್ಗವಾಗಿ ತೆರಳುತ್ತಿದ್ದಾಗ ರಸ್ತೆ ಬದಿಯಲ್ಲಿ ಹಾವೊಂದು ಗೋಚರಿಸಿದೆ. ತಕ್ಷಣ ಉರಗರಕ್ಷಕ ಯದುಕುಮಾರ್ ಅವರಿಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದ್ದಾರೆ. ಕೂಡಲೇ ಸ್ಥಳಕ್ಕಾಗಮಿಸಿದ ಸ್ನೇಕ್ ಯದುಕುಮಾರ್ ಸುಮಾರು 4 ಅಡಿ ಉದ್ದದ ಹಾವನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಸ್ಟೋನಿಲ್ ಹಿಂಭಾಗದ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಈ ಹಾವಿನ ಮೈಯಲ್ಲಿ 2-3 ದಿನದ ಹಿಂದಿನಿಂದ ಗಾಯಗಳು ಕಂಡುಬಂದಿದ್ದು, ಯಾರೋ ಒಡೆದಿರಬಹುದು ಅಥವಾ ವಾಹನದ ಚಕ್ರ ಮೈ ಮೇಲೆ ಹರಿದಿರಬಹುದು ಎಂದು ಸ್ನೇಕ್ ಯದುಕುಮಾರ್ ಸಂಶಯ ವ್ಯಕ್ತಪಡಿಸಿದ್ದಾರೆ. ಇದನ್ನು ಬಣ್ಣದ ಹಾವು ಎಂದು ಕರೆಯುತ್ತೇವೆ. ಇದು ವಿಷಕಾರಿ ಅಲ್ಲದ ಸುಂದರವಾದ ಹಾವುಗಳು. ಇದಕ್ಕೆ 10 ರಿಂದ 12 ವರ್ಷ ಆಯುಷ್ಯವಿರುತ್ತದೆ. ಮಡಿಕೇರಿಯಲ್ಲಿ ಹೆಚ್ಚಾಗಿ ಈ ಜಾತಿಯ ಹಾವುಗಳು ಕಂಡುಬರುತ್ತಿದ್ದು, ನಗರ ವ್ಯಾಪ್ತಿಯಲ್ಲಿ ಬಣ್ಣದ ಹಾವುಗಳನ್ನು ಅತಿ ಹೆಚ್ಚು ಸೆರೆ ಹಿಡಿದಿರುವುದಾಗಿ ಯದುಕುಮಾರ್ ತಿಳಿಸಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ.